ಹಿರಿಯೂರು ದುರಂತ ನಡೀತು. ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು. ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು. ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು. ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು. ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು. ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ.
ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು, ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು, ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು, ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು, ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ. ಹಿರಿಯೂರು ದುರಂತ ನಡೀತು, ಅದರ ಬೆನ್ನಲ್ಲೇ ಸಾಕಷ್ಟು ಈ ದುರಂತವನ್ನ ತಪ್ಪಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆದೇ ಇರೋದಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಭಾಸ್ಕರ್ ರಾವ್ ಕೂಡ ಮಾತಾಡಿದ್ದಾರೆ. ಬಸ್ಗಳಲ್ಲಿ ಈ ಡೀಸೆಲ್ ಟ್ಯಾಂಕ್ ಜಾಗವನ್ನ ಬದಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಲಭಾಗದ ಬದಲು ಎಡಭಾಗಕ್ಕೆ ಟ್ಯಾಂಕ್ ಶಿಫ್ಟ್ ಆಗಬೇಕು. ಮಾಜಿ ಸಾರಿಗೆ ಆಯುಕ್ತರು ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಸಲಹೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಲಭಾಗದಲ್ಲಿದ್ರೆ ಎದುರುಗಡೆಯಿಂದ ಬರುವಂತಹ ವಾಹನಕ್ಕೆ ಟಾರ್ಗೆಟ್, ಈ ಸ್ಲೀಪರ್ ಬಸ್ಗಳಲ್ಲಿ ಟಾರ್ಗೆಟ್ ಸಿಗೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚು ಕಾಟನ್ ಅನ್ನ ಬಳಸ್ತಾರೆ, ಅದರಿಂದನೇ ಅನಾಹುತ ಆಗ್ತಾ ಇದೆ. ಲಗೇಜ್ ಬಳಸ್ತಾರೆ, ಇದರಿಂದ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ.